ಯಾಕೆಂದರೆ ಫಿನಿಷ್ ಮಾಡಿದಾಗ ನಾವು ಇಲ್ಲಿ ಈ ಪೊಸಿಷನಲ್ಲಿ ಇರ್ತೀವಿ. ಇದೇ ಪೊಸಿಷನಿಂದ ಕ್ವಿಕ್ಕಾಗಿ ನಾವು ಮೂವ್ ಆಗಲಿಲ್ಲ ಅಂದರೆ ನನ್ನ ಬಾಲ್ ನೋಡೋ ಸ್ಟೇಜಲ್ಲಿಲ್ಲ. ಸೊ ಅವಾಗ ಕಷ್ಟ ಆಗುತ್ತೆ ಬಾಲ್ ವಾಪಸ್ ಹೊಡೆದ್ರೆ. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 ಡೇಸ್ 101 ಕ್ರಿಕೆಟ್ ಟೆಕ್ನಿಕ್. ಲೆಗ್ ಸ್ಪಿನ್ನಿಗೆ ಬಂದಿದ್ದೀವಿ ಇವತ್ತು. ಸೊ ಲೆಗ್ ಸ್ಪಿನ್ನಲ್ಲಿ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಒಂದು ಆ್ಯಕ್ಷನ್ನ ಕಂಪ್ಲೀಟ್ ಮಾಡೋ ಸ್ಟೇಜಿಗೆ ಬಂದಿದ್ದೀವಿ ಈಗ. ಸೊ ಗ್ರಿಪ್ಪಿಂದ ಸ್ಟಾರ್ಟ್ ಆಯಿತು. ಹಾಗೆ ಲೋಡಿಂಗ್ ಯಾವ ರೀತಿ ಇರುತ್ತೆ ಲೆಗ್ ಸ್ಪಿನ್ನರ್ಗೆ, ನಾನ್ ಬೌಲಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಫುಟ್ ಎಷ್ಟು ಸ್ಟ್ರೆಚ್ ಮಾಡಬೇಕಾಗುತ್ತೆ, ಫುಟ್ ಯಾವ ರೀತಿ ಇರುತ್ತೆ, ಫುಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಲ್ತಿದ್ವಿ. ಇವತ್ತು ಫಾಲೋ ಥ್ರೂ ಮತ್ತು ಬೇಸಿಂಗ್ ಅಪ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಲೆಗ್ ಸ್ಪಿನ್ನರ್ಗೆ. ಸೊ ನಿಮ್ಗೆ ಹಳೆ ವೀಡಿಯೋಸ್ ಸಿಕ್ಕಿದ್ರೆ ಒಳ್ಳೆಯದು. ತುಂಬ ವೀಡಿಯೋಸ್ಗಳಿರುತ್ತೆ, ತುಂಬ ಕಷ್ಟ ಅದೆಲ್ಲ ಒತ್ತೆ ಹೊಡ್ಕೋದಕ್ಕೆ. ಅದಕ್ಕೆ ಫಸ್ಟಿಂದ ನಾನು ಹೇಳ್ತಾ ಇದ್ದಿದ್ದು ಆದಷ್ಟು ವೀಡಿಯೋಗಳನ್ನ ಸೇವ್ ಮಾಡ್ಕೊಬಿಡಿ. ಸೊ ನಿಮ್ಗೆ ಯಾವಾಗ ಬೇಕಾದ್ರೂ ರೆಫರೆನ್ಸ್ ಆಗಿ ಸಿಗುತ್ತೆ, ಅಟ್ಲೀಸ್ಟ್ ಈಗಿಂದನಾದರೂ. ಸೊ ಫಸ್ಟ್ ಡೇ ಗ್ರಿಪ್ ತೊಗೊಂಡ್ವಿ, ಲೆಗ್ ಸ್ಪಿನ್ ಗ್ರಿಪ್ಪು, ಲೋಡಿಂಗ್ ಬಂದ್ವಿ, ಅದಾದಮೇಲೆ ನಾನ್ ಬೌಲಿಂಗ್ ಬಂದ್ವಿ, ಆಮೇಲೆ ಫುಟ್ ಲ್ಯಾಂಡಿಂಗ್ ಬಂದ್ವಿ, ಅದಾದಮೇಲೆ ಈಗ ಹೋಗ್ತಿರೋದು ಫಾಲೋ ಥ್ರೂ, ಒಂದು ಕಂಪ್ಲೀಟ್ ಬೌಲಿಂಗ್ ಆ್ಯಕ್ಷನ್ನ ಕಂಪ್ಲೀಟ್ ಮಾಡೋವಂಥದ್ದು. ಸೊ ಇಷ್ಟು ದಿನ ಬ್ರೇಕ್ ಡೌನ್ ಮಾತ್ರ ಮಾಡಿ ಅದು ಸ್ಪೆಸಿಫಿಕ್ಕಾಗಿ ಅದೇ ಪೊಸಿಷನ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಈಗ ಆ ಪೊಸಿಷನ್ ಎಲ್ಲ ಸೇರಿ ಒಂದು ನೀಟಾಗಿ ಒಂದು ಆ್ಯಕ್ಷನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಒಂದೇ ಥರ ಆ್ಯಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಒಂದೇ ಥರ ಬೌಲಿಂಗ್ ಆ್ಯಕ್ಷನ್? ಸೊ ಒಂದೇ ಥರ ಬೌಲಿಂಗ್ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ನಿಮ್ಗೆ ಯಾವಾಗ ಏನು ಬೇಕು ಆ ಬಾಲ್ನ ಹಾಕೋ ಪೊಸಿಷನಲ್ಲಿ ಇರಬೇಕು. ಸೊ ನಮ್ಮ ಬಾಡಿ ನಮ್ಮ ಕಂಟ್ರೋಲಲ್ಲೇ ಇರಲಿಲ್ಲ ಅಂದರೆ ಬಾಲ್ ನಮಗೆ ಆಬ್ವಿಯಸ್ಲಿ ಕಂಟ್ರೋಲಲ್ಲಿ ಇರೋಲ್ಲ. ಸೊ ನಾವು ಎಂಡ್ ಆಫ್ ದ ಡೇ ಬಾಲ್ನ ಕಂಟ್ರೋಲ್ ಮಾಡಬೇಕಾಗಿರೋದ್ರಿಂದ ಬಾಡಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಬಾಡಿ ಕಂಟ್ರೋಲು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಳೋದು ಅಂದರೆ ಕನ್ಸಿಸ್ಟೆಂಟಾಗಿ ಆ್ಯಕ್ಷನ್ ಅದೇ ಆ್ಯಕ್ಷನಲ್ಲಿ ಬೌಲಿಂಗ್ ಆಗ್ತಾ ಇರಬೇಕಾಗುತ್ತೆ. ಫಾಸ್ಟ್ ಬೌಲರ್ಸ್ ಥರ ಅದೇ ಆ್ಯಕ್ಷನ್ ಇರಬೇಕು ಅಂತ ಏನಿಲ್ಲ. ಬಟ್ ಇಲ್ಲಿ ಸ್ಟಾರ್ಟಿಂಗು ನೀವು ಬೇಸಿಕ್ ಒಂದು ಆ್ಯಕ್ಷನ್ ಇರಲೇಬೇಕಾಗುತ್ತೆ. ಪ್ರತಿ ಸಲ ನೀವು ಬೇರೆ ಬೇರೆ ಆ್ಯಕ್ಷನಲ್ಲಿ ಹಾಕೋಕ್ಕಾಗಲ್ಲ. ಸೊ ಒಂದು ಬೌಲಿಂಗ್ ಆ್ಯಕ್ಷನ್ ಚೆನ್ನಾಗಿ ಕಲ್ತ ಮೇಲೆ ಆಮೇಲೆ ಬೇಕಾದ್ರೆ ಸ್ವಲ್ಪ ಆಲ್ಟ್ರೇಷನ್ ಆಟಾಡ್ಬೋದು. ಅದು ಹೆಂಗೆ? ಸ್ವಲ್ಪ ನಾನ್ ಬೌಲಿಂಗ್ ಎಕ್ಸ್ಟ್ರಾ ಆಚೆ ಪುಷ್ ಮಾಡ್ಬೋದು, ಸ್ವಲ್ಪ ಫುಟ್ನ ನಾವು ಓಪನ್ ಮಾಡಿ ಇಡ್ಬೋದು, ಸ್ವಲ್ಪ ಜಾಸ್ತಿನೇ ಇದು ಮಾಡ್ಬೋದು. ಅದು ಬೇರೆ ಬೇರೆ ಬಾಲ್ನ ಎಫೆಕ್ಟಿವ್ ಆಗಿ ಬೇರೆ ಬೇರೆ ವೆರೈಟೀಸ್ಗೆ ಬಾಲ್ನ ಬೇರೆ ಥರ ಹಾಕೋದಕ್ಕೆ ಅದೊಂದು ಚೇಂಜಸ್ ಅಷ್ಟೇ ಒನ್ಸ್ ಬಾಡಿ ಕಂಟ್ರೋಲ್ ಬಂದಮೇಲೆ. ಸೊ ಅದಕ್ಕೆ ಬಾಡಿ ಕಂಟ್ರೋಲ್ ಇಂಪಾರ್ಟೆಂಟು. ಇಷ್ಟು ದಿನ ಏನು ಮಾಡಿದ್ವಿ, ಎಲ್ಲ ಬ್ರೇಕ್ ಡೌನೇ ಮಾಡ್ತಿದ್ವಿ. ಆದರೆ ಇವತ್ತು ಕಂಪ್ಲೀಟ್ ಆ್ಯಕ್ಷನ್ನ ಒಂದು ಆ್ಯಕ್ಷನ್ನ ಸ್ಮೂತಾಗಿ ಬಿಲ್ಡ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ? ಸೊ ಗ್ರಿಪ್ ತೊಗೊಂಡೆ, ಲೋಡಿಂಗ್ ಬಂತು, ನಾನ್ ಬೌಲಿಂಗ್ ಬಂತು, ಫಿನಿಶ್. ಈಗ ಬ್ರೇಕ್ ಡೌನ್ ಮಾಡಿದೆ, ವಿತೌಟ್ ಬ್ರೇಕ್ ಡೌನ್ ಈಗ ಲೋಡಿಂಗ್, ಫಿನಿಶ್. ಸೈಡ್ ಆ್ಯಂಗಲ್ನಿಂದ ನೋಡ್ಕೊಳ್ಳೋದಾದರೆ ಲೋಡಿಂಗ್, ಫಿನಿಶ್. ಲೋಡಿಂಗ್, ಫಿನಿಶ್. ಸೊ ಇದು ಫಿನಿಶಿಂಗ್ ಆದಮೇಲೆ ಬರೋದು ಬೇಸಿಂಗ್ ಅಪ್ ಅಂತೀವಿ. ಸೊ ಬೇಸಿಂಗ್ ಅಪ್ ಏನು? ನಾವು ಸ್ಪಿನ್ನರ್ ಆಗಿದ್ರಿಂದ ಜಾಸ್ತಿ ಬಾಲು ನಾವು ವಾಪಸ್ ಹೊಡಿತಾರೆ ಅನ್ನೋದನ್ನೇ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಕ್ಯಾಚ್ಗಳು ಬರುತ್ತೆ ನಮ್ಮ ಬೌಲಿಂಗಲ್ಲಿ, ನಮಗೆ ಕ್ಯಾಚ್ ಬರುತ್ತೆ. ಸೊ ಅದಕ್ಕೆಲ್ಲ ರಿಟರ್ನ್ ಕ್ಯಾಚಸ್ನ ತೊಗೊಳೋಕ್ಕೆ ಒಳ್ಳೆ ಪೊಸಿಷನ್ಗೆ ಹೋಗಬೇಕಾಗುತ್ತೆ. ಯಾಕೆಂದರೆ ಫಿನಿಷ್ ಮಾಡಿದಾಗ ನಾವು ಈ ಪೊಸಿಷನಲ್ಲಿ ಇರ್ತೀವಿ. ಇದೇ ಪೊಸಿಷನಿಂದ ಕ್ವಿಕ್ಕಾಗಿ ನಾವು ಮೂವ್ ಆಗಲಿಲ್ಲ ಅಂದರೆ ನನ್ನ ಬಾಲ್ ನೋಡೋ ಸ್ಟೇಜಲ್ಲಿಲ್ಲ. ಸೊ ಅವಾಗ ಕಷ್ಟ ಆಗುತ್ತೆ ಬಾಲ್ ವಾಪಸ್ ಹೊಡೆದ್ರೆ. ಸೊ ಅದಕ್ಕೆ ನಾವು ಮಾಡಬೇಕಾಗಿರೋದು ಬೇಸಿಂಗ್ ಅಪ್ಪು. ಆ್ಯಕ್ಷನ್ ಕಂಪ್ಲೀಟ್ ಮಾಡಿದ್ವಿ, ಜಂಪ್ ವಾಪಸ್ ಫೀಲ್ಡಿಂಗ್ ಪೊಸಿಷನ್ಗೆ. ನಾವೀಗ ಆ್ಯಕ್ಷನ್ ಒಂದ್ಸಲಿ ಬೌಲಿಂಗ್ ಆ್ಯಕ್ಷನ್ ಕಂಪ್ಲೀಟ್ ಮಾಡ್ತಿದ್ದಂಗೆ ನಾವೀಗ ಕಂಪ್ಲೀಟ್ ಫೀಲ್ಡರು. ಸೊ ಅದಕ್ಕೆ ಫೀಲ್ಡಿಂಗಲ್ಲಿ ನೀವು ಗೇಮ್ ಸೆನ್ಸಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಒಂದು ಬೇಸಿಂಗ್ ಅಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಕ್ಷನ್, ಬೇಸಿಂಗ್ ಅಪ್. ಸೊ ಒಂದು ಕನ್ಸಿಸ್ಟೆಂಟಾಗಿ ಆ್ಯಕ್ಷನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಬೆಸ್ಟ್ ಡ್ರಿಲ್ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನಿಮ್ಮ ಹತ್ರ ಕ್ಯಾಮ್ರಾ ಇದ್ದರೆ ವೀಡಿಯೋ ಮಾಡಿಕೊಂಡು ಆಮೇಲೆ ನೋಡಿ, ಅಥವಾ ಬೆಸ್ಟ್ ಅಂದರೆ ನೀವು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಿಮಗೆ ಗೊತ್ತಾಗ್ತಾ ಇರುತ್ತೆ, ಲೈವ್ ಆಗಿ ಫೀಡ್ಬ್ಯಾಕ್ ಸಿಗ್ತಾ ಇರುತ್ತೆ ನೀವು ಯಾವ ರೀತಿ ಬೌಲಿಂಗ್ ಆ್ಯಕ್ಷನ್ ಮಾಡ್ತಾಯಿದ್ದೀರ ಅಂತ. ಫಿನಿಶ್. ಅಲ್ಲೇ ಒಂದು ಸ್ಮೂತ್ ಆ್ಯಕ್ಷನ್, ಸ್ಮೂತ್. ಸೊ ನಾವು ಎಕ್ಸ್ಪೆಷಲಿ ಈ ಪೊಸಿಷನಿಂದ ಜಂಪ್ ಬ್ಯಾಕ್ ಆದಾಗ ಪೊಸಿಷನಿಗೆ ಬಂದಾಗ ಹೆಡ್ ಸ್ಟಿಲ್ ಆಗಿ ಇಟ್ಕೊಳ್ಳಿ. ಹೆಡ್ ಏನಾದ್ರು ಮೂವ್ ಆಯ್ತು ಅಂದರೆ ಬಾಲ್ ವಾಪಸ್ ಹೊಡೆದಾಗ ಕಾಣಲ್ಲ. ಸೊ ಅದಕ್ಕೆ ಹೆಡ್ ಸ್ಟಿಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಲೋಡಿಂಗ್, ಫಿನಿಶ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕೀ ಸ್ಪೆಷಲಿ ಟೆಕ್ನಿಕ್ಸ್ಗಳು ಹಾಗೆ ಕ್ರಿಕೆಟ್ ಸೀಕ್ರೆಟ್ಗಳು. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಇಂಪ್ರೂವಿಂಗ್.